जिल्ह्यात सध्या पिण्याच्या पाण्याची कोणतीही अडचण नसली तरी आगामी उन्हाळ्यात काही गावांमध्ये पाणी टंचाई निर्माण होण्याची शक्यता आहे। या पार्श्वभूमीवर आवश्यक खबरदारीची पावले उचलण्यात आली आहेत, अशी माहिती जिल्हाधिकारी मोहम्मद रोशन यांनी दिली। शनिवारी बेळगावमध्ये पत्रकारांशी बोलताना त्यांनी सांगितले की जिल्ह्यातील सुमारे 500 ग्रामपंचायतींमध्ये सध्या पिण्याच्या पाण्याचा पुरवठा सुरळीत सुरू आहे। ಎಲ್ಲರಿಗೂ ನಮಸ್ಕಾರ। ಬೆಳಗಾವಿ ಜಿಲ್ಲೆನಲ್ಲಿ ಈಗ ಬೇಸಿಗೆ ಸಮಯದಲ್ಲಿ ಕುಡಿಯಲಿಕ್ಕೆ ನೀರು ಸರಬರಾಜು ಬಗ್ಗೆ ನಮ್ಮ ಮಾಧ್ಯಮದ ಮಿತ್ರರು ಮಾಹಿತಿಯನ್ನು ಕೇಳಿದ್ದಾರೆ। ಸದ್ಯಕ್ಕೆ ನಮ್ಮ ಕಡೆ ಇರೋ 500 ಗ್ರಾಮ ಪಂಚಾಯಿತಿಗಳ ಪೈಕಿ ಯಾವುದೇ ಗ್ರಾಮ ಪಂಚಾಯಿತಿನಲ್ಲಿ ಯಾವುದೇ ಗ್ರಾಮನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸದ್ಯಕ್ಕಿಲ್ಲ। ಆದರೆ ಹಿಂದಿನ ವಾರ ನಾವು ಜಿಲ್ಲಾ ಮಟ್ಟದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ನಾವು ಮಾಡಿಕೊಂಡು ಅದರಲ್ಲಿ ಎಲ್ಲೆಲ್ಲಿ ಮುಂದಿನ ತಿಂಗಳುಗಳಲ್ಲಿ ಸಮಸ್ಯೆಗಳು ಉದ್ಭವ ಆಗಬಹುದು ಅದರ ಬಗ್ಗೆ ಒಂದು ಸುದೀರ್ಘವಾದ ಚರ್ಚೆಯನ್ನು ನಡೆಸಿದ್ದೀವಿ। 126 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಲಿಕ್ಕೆ ನೀರಿನ ಕೊರತೆ ಸಂಭವಿಸಬಹುದು ಅಂತ ಹೇಳಿ ನಮ್ಮ ತಹಶೀಲ್ದಾರ್ಗಳಿಂದ ರಿಪೋರ್ಟ್ ಬಂದಿದೆ। ಆಯಾ ಗ್ರಾಮ ಪಂಚಾಯಿತಿಗಳಲ್ಲಿ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸಿಇಒ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮುಖಾಂತರ ಅವರು ನಮಗೆ ಏನು ಹೇಳಿದ್ದಾರೆ ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದು ಸ್ವಂತ ಟ್ಯಾಂಕರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೂ ಖಾಸಗಿ ಬೋರ್ವೆಲ್ಗಳನ್ನು ಅವರು ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದಾರೆ। ಈ ಬೇಸಿಗೆ ಸಮಯದಲ್ಲಿನೂ ಯಾವುದೇ ನೀರಿನ ಕೊರತೆ ಆಗದಂತೆ ನಾವು ನೋಡ್ಕೊಳ್ತೀವಿ। ರಾಕಸ್ಕೊಪ್ಪ ಡ್ಯಾಮ್ ಇರ್ಬೋದು, ಅದೇ ರೀತಿ ನಮ್ಮ ಹಿಡಕಲ್ ಜಲಾಶಯ ಇರ್ಬೋದು, ಹಿಪ್ಪರ್ಗಿ ಬರಾಜ್ ಇರ್ಬೋದು, ನೀರಿನ ಮಟ್ಟ ಏನಿದೆ ಅದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ। ಕುಡಿಲಿಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ನಾವು ಉಳಿಸ್ಕೊಳ್ತೀವಿ ಹಾಗೂ ರೈತರಿಗೆ ಏನು ಇರಿಗೇಷನ್ ಪರ್ಪಸಸ್ಗೆ ಕೊಡಬೇಕು ಅದನ್ನು ಪ್ರಯಾರಿಟೈಸ್ ಮಾಡ್ತಾ ಇದ್ದೀವಿ। ಮೊನ್ನೆ ಮಾನ್ಯ ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಿದ್ವಿ। ಅಲ್ಲಿ ರೈತರಿಗೋಸ್ಕರ ನೀರು, ಅದೇ ರೀತಿ ನಮ್ಮ ಕುಡಿಲಿಕ್ಕೆ ನೀರನ್ನು ನಾವು ವಿಂಗಡಣೆ ಮಾಡಿಕೊಂಡು ಅದನ್ನು ರೇಷನ್ ಮಾಡಿಕೊಂಡು ನಾವು ಅದನ್ನು ಎಲ್ಲರಿಗೂ ಸರಬರಾಜು ಮಾಡ್ತಾ ಇದ್ದೀವಿ। ಈಗ ಟ್ಯಾಂಕರ್ ವ್ಯವಸ್ಥೆನಲ್ಲಿ ಏನಾಗುತ್ತೆ, ನಮ್ಮ ನಗರ ಪ್ರದೇಶದಲ್ಲಿ ಹಾಗೂ ಇತರ ಕಡೆ ಈ ಬೇಸಿಗೆ ಬಂದಾಗ ಖಾಸಗಿ ಟ್ಯಾಂಕರ್ಗಳ ವ್ಯವಸ್ಥೆ ಸ್ವಲ್ಪ ಇರುತ್ತೆ। ಯಾರಾದರೂ ಹೆಚ್ಚಿನ ದರದಲ್ಲಿ ಈ ನೀರನ್ನು ಮಾರ್ತಾ ಇದ್ದಾರೆ ಅಂದರೆ ಹಾಗೂ ಯಾರಿಗಾದರೂ ತೊಂದರೆ ಆಗ್ತಾ ಇದೆ ಅಂದರೆ ಆ ರೀತಿಯ ಕ್ರಮಗಳು ಯಾರ್ಯಾರು ತಗೊಳ್ತಾ ಇದ್ದಾರೆ ಅವ್ರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ತೀವಿ ಅಂತ ತಮಗೆ ಭರವಸೆಯನ್ನು ನೀಡ್ತಾ ಇದ್ದೀವಿ। जिल्हा प्रशासन परिस्थितीवर सतत लक्ष ठेवून असून कोणत्याही गावात पिण्याच्या पाण्याची समस्या निर्माण होऊ नये यासाठी तातडीने उपाययोजना करण्यास सज्ज असल्याचे जिल्हाधिकाऱ्यांनी स्पष्ट केले। नजीम बेडगेरी, KMM मराठी, बेळगाव। अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास। अमरकॉन में खुशियाँ हैं पास। अमरकॉन, अमरकॉन, अमरकॉन कलेक्शन, खड़े बाजार, बेलगाम।